ನೀನೊಬ್ಬ ನನ್ ಜೊತೆಲಿದ್ರೆ ಸಾಕು ಅಂತ ಕೇಳ್ಕೊಂಡೆ ಅತ್ತೆ. ನೀನೆಷ್ಟೇ ಕೇಳ್ಕೊಂಡ್ರು ಅವ್ನ್ ಕೇಳೋ ಸ್ಥಿತಿನಲ್ಲಿ ಇಲ್ಲ ಭವಾನಿ. ಯಾಕೆಂದ್ರೆ ನೀನ್ ಮನೆ ಬಿಟ್ಟು ಹೋಗಿದ್ ಕೋಪ ಇನ್ನೂ ಆರಿರಲ್ಲ. ಆರೋದಕ್ಕೆ ಆ ಸಿಂಧು ಬಿಟ್ಟಿರಲ್ಲ ಅತ್ತೆ. ಅದೇನ್ ಮೋಡಿ ಮಾಡಿದಾಳು. ಅವಳು ಏನೇ ಹೇಳಿದ್ರು ಎಲ್ಲದಕ್ಕೂ ಇವನು ಸರಿ ಸರಿ ಅಂತ ತಲೆ ಅಲ್ಲಾಡಿಸ್ತಾನೆ. ಡೋಂಟ್ ವರಿ, ನಿನ್ನ ಮಾತನ್ನು ಸರಿ ಅನ್ನೋ ಟೈಮ್ ಬರುತ್ತೆ ಭವಾನಿ, ಕಾಯ್ಬೇಕಷ್ಟೆ. ಅಥರ್ವಂಗೆ ಸಿಂಧು ಕೆಪಾಸಿಟಿ ಏನು ಅಂತ ಗೊತ್ತು. ಅದಕ್ಕೆ ಅವಳು ಹೇಳಿದ್ದನ್ನ ಅವನು ತರ್ಕ ಮಾಡಲ್ಲ. ನನ್ನ ಲೈಫ್ನ ಸಿಂಧು ಎಷ್ಟು ಡ್ಯಾಮೇಜ್ ಮಾಡಿದಾಳೆ ಅಂತ ನನಗಿವಾಗ ಗೊತ್ತಾಗ್ತಿದೆ ಅತ್ತೆ. ಸಿಂಧುನೋ ನನ್ನ ಪಾಲಿನ ದೇವತೆ ಅಂತ ಅನ್ಕೊಂಬಿಟ್ಟಿದ್ದೆ. ಛೇ, ಈಗ್ಲೂ ಕಾಲ ಮಿಂಚಿಲ್ಲ. ನಾನ್ ಹೇಳೋ ಹಾಗೆ ನೀನ್ ಮಾಡಿದ್ರೆ ಅಥರ್ವ ನಿನ್ ಮಾತು ಕೇಳ್ತಾನೆ. ಹಾಗೇನಾದ್ರೂ ಆಗೋ ಆಗಿದ್ರೆ ನೀವ್ ಏನ್ ಹೇಳಿದ್ರು ನಾನು ಅದನ್ನ ಮಾಡ್ತೀನಿ ಅತ್ತೆ. ಗುಡ್. ಈಗ ನಮ್ ಬಿಸ್ನೆಸ್ ಅಲ್ಲಿ ಹೊಸ ಹೊಸ ಫುಡ್ ಪ್ರಾಡಕ್ಟ್ಸ್ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆದ್ರೆ ಈ ಬಿಸ್ನೆಸ್ ಸೆಕ್ಟರ್ ಅಲ್ಲಿ ಧರ್ಮೇಂದ್ರ ಅವರು ನಮ್ಮ ಇಡೀ ಕರ್ನಾಟಕಕ್ಕೆ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಈಗ ನೀನು ನಾನ್ ಹೇಳೋ ಇಂಟ್ರೊಡಕ್ಷನ್ ಕೆಲ್ಸನ ತುಂಬಾ ಜಾಣ್ತನದಿಂದ ಮಾಡ್ಬೇಕು. ಆ ಧರ್ಮೇಂದ್ರನ್ನ ಸೋಲ್ಸಿ ನಮ್ಮ ಕಂಪನಿ ನಂಬರ್ 1 ಜಾಗಕ್ಕೆ ಬರೋ ಹಾಗೆ ಮಾಡ್ಬೇಕು. ಆಗ ನಿನ್ನನ್ನ ಅನ್ಫಿಟ್ ಅಂದೋರ್ ಬಾಯೆಲ್ಲ ಸಾರಿ ಕೇಳೋ ಹಾಗಾಗತ್ತೆ. ಅತ್ತೆ, ನಾನ್ ಏನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅತ್ತೆ. ನಿನ್ ಎನರ್ಜಿ ನೋಡಿದ್ರೆ ಖುಷಿ ಆಗತ್ತೆ. ಆದ್ರೆ ಸತ್ಯ ಏನು ಅಂದ್ರೆ ಈ ಕಾರ್ಪೊರೇಟ್ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನದಲ್ಲಿ ಕುತ್ಕೊಳ್ಬೇಕು ಅಂದ್ರೆ ಬರೀ ಬಾಯಿ ಮಾತಲ್ಲಿ ಆಗೋ ಅಚೀವ್ಮೆಂಟ್ ಅಲ್ಲ. ಆದ್ರೆ ಕಷ್ಟಪಟ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ನನಗ್ ಗೊತ್ತು, ನಾನ್ ಹೇಳಿದಿನ ನೀನ್ ಅಚೀವ್ ಮಾಡೇ ಮಾಡ್ತೀಯ ಅಂತ. ನೀವ್ ನನ್ ಜೊತೆನಲ್ಲಿದ್ರೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅತ್ತೆ. ಖಂಡಿತ ಇರ್ತೀನಿ. ಅದ್ರ ಬಗ್ಗೆ ನಿನ್ಗೆ ಅನುಮಾನನೇ ಬೇಡ. ಈ ಬಿಸ್ನೆಸ್ ಅನ್ನೋ ರಾಜಕೀಯನ ತುಂಬಾ ಚಾಣಾಕ್ಷತನದಿಂದ ಗೆಲ್ಬೇಕಾಗತ್ತೆ. ಇನ್ ಕೇಸ್ ನಮ್ಮ ಎದುರಾಳಿ ನಮ್ಗೆ ಬಗ್ದೇ ಇರೋ ಸಮಯ ಬಂದ್ರೆ ಅಡ್ಡದಾರಿ ಹಿಡ್ದಾದ್ರೂ ನಮ್ಮ ಗುರಿ ಮುಟ್ಬೇಕು. ಇಲ್ಲಿ ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡಬಾರ್ದು ಭವಾನಿ. ನಿನ್ನ ತಂಗಿ ಹಾಗೆ ಪ್ರತಿಯೊಬ್ರು ಒಂದು ಸೋರ್ಸ್ ಆಗಿ ಬಳಸ್ಕೊಳ್ಬೇಕು. ಪಕ್ಕಾ ಪ್ಲಾನ್ಡ್ ಆಗಿ ರಾಜಕೀಯ ತರ ಎಲ್ಲದನ್ನು ಪ್ಲಾನ್ ಮಾಡ್ಬೇಕಾಗತ್ತೆ. ಭವಾನಿ, ಇದೆಲ್ಲ ನಿನ್ ಕೈಲಾಗತ್ತಾ? ಯೋಚನೆ ಮಾಡು. ಮಾಡ್ತೀನಿ ಅತ್ತೆ. ಈಗೇನೋ ಆತ್ರಕ್ಕೆ ಒಪ್ಕೊಂಡ್ಬಿಡ್ತೀಯ. ಆದ್ರೆ ನಾಳೆ ಸಿಂಧು ಮಾತು ಅಥರ್ವನ್ ಮಾತು ಕೇಳ್ಕೊಂಡು ನಿನ್ ಮೈಂಡ್ ಏನಾದ್ರೂ ಡೈವರ್ಟ್ ಆಗ್ಬಿಟ್ರೆ? ಅತ್ತೆ, ನಾನ್ ಸತ್ರು ಇನ್ಮೇಲೆ ಸಿಂಧು ಮಾತು ಕೇಳಲ್ಲ. ನನ್ನ ತುಳ್ದು ಯಾವಾಗ ಅವಳು ಮುಂದೆ ಹೋಗೋದಕ್ ಪ್ರಯತ್ನ ಪಟ್ಲೋ ಅವತ್ತಿಗೇನೆ ಅವಳ ಮೇಲಿರೋ ಪ್ರೀತಿ ಸತ್ತೋಯ್ತು. ನಾನ್ ನಿನ್ ಜೊತೆ ಚೆನ್ನಾಗಿರೋದನ್ನ ನೋಡಿ ಅವಳು ಎಷ್ಟೋ ಅನುಮಾನ ಪಡ್ತಾಳೆ ಗೊತ್ತಾ ಅತ್ತೆ. ಅಕ್ಕ ಅಂದ್ರೆ ಪ್ರಾಣ ಬಿಡ್ತಿದ್ದೋಳು ಈಗ ಪ್ರಾಣ ತೆಗಿಬೇಕು ಅನ್ನೋ ಹಾಗೆ ಮಾಡ್ತಾಳೆ. ಭವಾನಿ, ನಿನ್ ಮೈಂಡು ಇಷ್ಟು ಕ್ಲಿಯರ್ ಆಗಿದ್ರೆ ಸಾಕು. ಇನ್ ಮಿಕ್ಕಿದ್ದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಅತ್ತೆ, ಸಿಂಧುನ ಮತ್ತೆ ಧರ್ಮೇಂದ್ರನ್ನ ಸೋಲ್ಸೋದಕ್ಕೆ ನೀವ್ ಯಾವ ದಾರಿ ಅಂದ್ರೆ ಅದು. ನಿಮ್ ನ್ಯಾಯದ ದಾರಿ ಅಂದ್ರೆ ನ್ಯಾಯದ ದಾರಿ, ಅಡ್ಡದಾರಿ ಅಂದ್ರೆ ಅಡ್ಡದಾರಿ. ನೀವ್ ಯಾವ ದಾರಿ ತೋರಿಸಿದ್ರು ಆ ದಾರಿನಲ್ಲಿ ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ. ಒಟ್ನಲ್ಲಿ ಅಥರ್ವ ನಾನ್ ಸರಿ ಅನ್ನೋದನ್ನ ಒಪ್ಕೋಬೇಕು. ಇಷ್ಟೊಂದು ಪೆದ್ದಿನೇನೆ ನೀನು. ಸಿಂಧು ನಿನಗೋಸ್ಕರ ಜೀವನೇ ಕೊಟ್ರು ಅವಳೇ ಸರಿ ಇಲ್ಲ ಅಂತ ನನ್ನ ಮಾತನ್ನ ಕೇಳ್ತಿದ್ಯಾ? ನಿಜವಾಗ್ಲೂ ನೀವಿಬ್ರು ಅಕ್ಕ ತಂಗಿರ. ನನ್ನ ಮನೆಗೆ ಸೇರ್ಕೊಂಡು ನನ್ನ ಕನ್ಸನ್ನೇ ಹಾಳು ಮಾಡಿದ್ರಲ್ಲ, ಅದಕ್ಕೆ ಪ್ರಾಯಶ್ಚಿತ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಿನ್ನಂತ ವೀಕ್ ಮೈಂಡ್ನ ಬೇಕಾದ ಹಾಗೆ ಪಳಗಿಸ್ಕೊಂಡು ಅಸ್ತ್ರ ಮಾಡ್ಕೋತೀನಿ ಕಣೆ. ಅತ್ತೆ,
ಯಾಕೇನು ಮಾತಾಡ್ತಿಲ್ಲ? ಇನ್ನು ನಾವು ಮಾತಾಡೋದಲ್ಲ, ಕೆಲಸ ಮಾತಾಡಬೇಕು.